ಯಾರು ಹಣವನ್ನು ಗೌರವಿಸುತ್ತಾರೋ ಹಣ ಅವರನ್ನು ಹುಡುಕಿಕೊಂಡು ಬರುತ್ತೆ. ನೀವು ಲಕ್ಷ್ಮಿಯನ್ನು ಲೆಕ್ಕಕ್ಕಿಟ್ಟರೆ ಲಕ್ಷ್ಮಿ ನಿಮ್ಮನ್ನು ಲೆಕ್ಕಕ್ಕಿಡುತ್ತಾಳೆ. ಚಿಲ್ಲೆ ಕಾಸು ಕೊಟ್ಟಾಗ ಅದನ್ನೇ ಸರಿಯಾಗಿ ಇಟ್ಟುಕೊಳ್ಳಲು ಬರದವರಿಗೆ ದೇವರು ಲಕ್ಷಾಂತರ ರೂಪಾಯಿ ಕೊಡ್ತಾನಾ? ಖಂಡಿತ ಇಲ್ಲ. ಇಂದು ನಾವು ಶ್ರೀಮಂತರು ಯಾಕೆ ಶ್ರೀಮಂತರಾಗುತ್ತಿದ್ದಾರೆ ಮತ್ತು ಬಡವರು ಯಾಕೆ ಬಡವರಾಗಿಯೇ ಉಳಿಯುತ್ತಿದ್ದಾರೆ ಅನ್ನೋ ಕಟು ಸತ್ಯವನ್ನು ತಿಳಿಯೋಣ. ಶ್ರೀಮಂತರ ಜೀವನ ನೋಡಿ. ಅವರು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಆಡಂಬರ ಪ್ರದರ್ಶನ ಮಾಡಲ್ಲ. ಅವರ ಬಿಸ್ನೆಸ್ ಏನು, ಅವರ ಹತ್ತಿರ ಎಷ್ಟು ದುಡ್ಡಿದೆ ಅಂತ ಫೋಟೋ ಹಾಕಿ ತೋರಿಸಿಕೊಳ್ಳಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತು ದೃಷ್ಟಿದೋಷ ಅಂದ್ರೆ ಏನು ಅಂತ. ಧೀರುಭಾಯಿ ಅಂಬಾನಿಯ ಇಬ್ಬರು ಮಕ್ಕಳನ್ನೇ ನೋಡಿ. ಒಬ್ಬರ ಹತ್ತಿರ ಲಕ್ಷ್ಮೀ ತತ್ವ ಇತ್ತು, ಇನ್ನೊಬ್ಬರ ಹತ್ತಿರ ಇರಲಿಲ್ಲ. ವಿಶ್ವಕ್ಕೆ ಎಲ್ಲವೂ ಗೊತ್ತು, ಯಾರಿಗೆ ಕೊಡಬೇಕು, ಯಾರ ಹತ್ತಿರ ಕಿತ್ತುಕೊಳ್ಳಬೇಕು ಅಂತ. ಯಾರು ಲಕ್ಷ್ಮಿಗೆ ಅಂದ್ರೆ ಹಣಕ್ಕೆ ಗೌರವ ಕೊಡಲ್ವೋ ಅವರ ಹತ್ತಿರ ಇರೋದನ್ನು ಯುನಿವರ್ಸ್ ಕಿತ್ತುಕೊಳ್ಳುತ್ತೆ. ನಮ್ಮ ಪೂರ್ವಜರು ಬೆಳಿಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದೇಳುತ್ತಿದ್ದರು. ಅದಕ್ಕೆ ಅವರು ಅಗರ್ಭ ಶ್ರೀಮಂತರಾಗಿದ್ದರು. ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಸಮಯವಿದೆ. ಹಕ್ಕಿಗಳು ಸಮಯಕ್ಕೆ ಸರಿಯಾಗಿ ಎದ್ದೇಳುತ್ತವೆ. ಮರಗಳು ಸೀಸನ್ ಬಂದಾಗಷ್ಟೇ ಹೂ ಬಿಡುತ್ತವೆ. ಆದರೆ ನಾವು ರಾತ್ರಿ 12-1 ಗಂಟೆಗೆ ಮಲಗಿ ಮಧ್ಯಾಹ್ನ ಎದ್ದೇಳುತ್ತೇವೆ. ಯಾವಾಗ ನಾವು ಪ್ರಕೃತಿಯ ವಿರುದ್ಧ ಹೋಗ್ತೀವೋ ಆಗ ದುಡ್ಡು ಮಾತ್ರವಲ್ಲ, ಆರೋಗ್ಯವೂ ನಮ್ಮಿಂದ ದೂರವಾಗುತ್ತೆ. ಯಾರು ಬ್ರಹ್ಮಮುಹೂರ್ತದಲ್ಲಿ ಎದ್ದು ತನ್ನ ಕೆಲಸ ಆರಂಭಿಸುತ್ತಾರೋ ಅವರಿಗೆ ಲಕ್ಷ್ಮಿ ಒಲಿಯೋದು ಗ್ಯಾರಂಟಿ. ಹಿಂದೆ ಊಟ ಮಾಡುವಾಗ ಮೊದಲ ತುತ್ತನ್ನು ದೇವರಿಗೆ ಅಥವಾ ಪ್ರಕೃತಿಗೆ ಅಂತ ತೆಗೆದಿಡುತ್ತಿದ್ದರು. ಅದು ನಮ್ಮ ಸಂಸ್ಕಾರ. ದಾನ ಅಂದ್ರೆ ಯಾವುದೋ ದೊಡ್ಡ ಮೊತ್ತವಲ್ಲ, ನಮ್ಮಲ್ಲಿರುವುದರಲ್ಲೇ ಸ್ವಲ್ಪವನ್ನು ಪ್ರಕೃತಿಗೆ ಅರ್ಪಿಸುವುದು. ಇವತ್ತು ಎದ್ದ ತಕ್ಷಣ ಮೊಬೈಲ್ ನೋಡೋ ಬದಲು ಕರಾಗ್ರೇ ವಸತೆ ಲಕ್ಷ್ಮೀ ಸ್ತೋತ್ರ ಹೇಳಿ ನಮ್ಮ ಕೈಗಳನ್ನೇ ನಾವು ನೋಡಿಕೊಳ್ಳಬೇಕು. ಭೂಮಿಗೆ ಕಾಲಿಡುವ ಮುನ್ನ ಕ್ಷಮೆ ಕೇಳಬೇಕು. ಈ ಪವಿತ್ರವಾದ ಭಾವನೆಗಳು ನಿಮ್ಮಲ್ಲಿ ಹಣದ ಬಗ್ಗೆ ಇರುವ ದೃಷ್ಟಿಕೋನವನ್ನೇ ಬದಲಿಸುತ್ತವೆ. ನೀವು ಶ್ರೀಮಂತರಾಗಬೇಕಾ? ಈ ಒಂದು ಟೆಕ್ನಿಕ್ ಫಾಲೋ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹಣಕ್ಕೆ ಕೃತಜ್ಞತೆ ಸಲ್ಲಿಸಿ. ಹೇಳಿ, ನಾನು ಹಣವನ್ನು ಪ್ರೀತಿಸುತ್ತೇನೆ. ವಿಶ್ವಕ್ಕೆ ಧನ್ಯವಾದಗಳು. ನನಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರುತ್ತಿದೆ. 1 ತಿಂಗಳು ನಿಮ್ಮ ಪ್ರತಿಯೊಂದು ಖರ್ಚು ಮತ್ತು ಆದಾಯವನ್ನು ಪೆನ್ ಪೇಪರ್ ಹಿಡಿದು ಲೆಕ್ಕ ಬರೆಯಿರಿ. ಯಾರು ಲೆಕ್ಕ ಇಡ್ತಾರೋ ಅವರಿಗೆ ಮಾತ್ರ ಹೆಚ್ಚಿನ ಹಣವನ್ನು ನಿರ್ವಹಿಸುವ ಅರ್ಹತೆ ಸಿಗುತ್ತದೆ. ನೆನಪಿಡಿ, ಶ್ರೀಮಂತರಾಗುವುದು ಮಕ್ಕಳ ಆಟದಷ್ಟೇ ಸುಲಭ. ಆದರೆ ಆ ಆಟದ ನಿಯಮಗಳು ನಿಮಗೆ ಗೊತ್ತಿರಬೇಕು ಅಷ್ಟೇ. ನಿಮ್ಮ ಮನಸ್ಥಿತಿಯನ್ನು ಬದಲಿಸಿ. ಶ್ರೀಮಂತಿಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಶ್ರೀಮಂತಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.